ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ದೀಪಾವಳಿ ವ್ಲಾಗ್. ನಮ್ಮನೇಲಿ ಆಚರಿಸುವ ಒನ್ ಆಫ್ ದಿ ಹಬ್ಬ. ನಮಗೆ ದೀಪಾವಳಿ ಅಂತ ಅಂದರೆ ರೀಸೆಂಟಾಗಿ ತೀರ್ಕೊಂಡವ್ರಿಗೆ ಅವಲಕ್ಕಿ ಹಾಕೋದು, ದೈವಗಳಿಗೆ ತಂಬಿಲ, ಮರ ಹಾಕೋದು, ಗೋಪೂಜೆ ಮತ್ತು ಪಟಾಕಿ, ದೀಪ, ಆಮೇಲೆ ಗಮ್ಮತ್ತು, ಊಟ, ಎಕ್ಸೆಟ್ರಾ ಎಕ್ಸೆಟ್ರಾ. ಸರ್ 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 ನೀವು ರಾಗಿ ಕುಟ್ಟುದ ಸರ್ ತಿರುಗಿಸ್ತಿದ್ದೀರಾ? ದೀಪಾವಳಿಯ ಒಂದು ಮುಖ್ಯವಾದ ಅಂಶ ಏನಂತ ಹೇಳಿದರೆ ಬಲಿಪಾಡ್ಯಮಿ ಅವತ್ತು ಬಲಿಗೆ ಮರ ಹಾಕೋದು. ಬಲಿಚಕ್ರವರ್ತಿಯ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಅತ್ಯಂತ ಶಕ್ತಿಶಾಲಿ ಮತ್ತು ದಾನಶೂರನೂ ಆಗಿದ್ದ ಬಲಿಚಕ್ರವರ್ತಿಯ ಅಂತ್ಯ ಮಾಡಲಿಕ್ಕೆ ವಾಮನವತಾರದಲ್ಲಿ ಬಂದ ವಿಷ್ಣು ತನಗೆ 3 ಹೆಜ್ಜೆಯ ದಾನ ಕೊಡು ಅಂತ ಕೇಳ್ತಾನೆ. 1 ಹೆಜ್ಜೆಯನ್ನು ಆಕಾಶದ ಮೇಲೆ, ಇನ್ನೊಂದು ಹೆಜ್ಜೆಯನ್ನು ಭೂಮಿಯ ಮೇಲೆ, 3ನೇ ಹೆಜ್ಜೆಯನ್ನು ಇನ್ನೆಲ್ಲಿ ಇಡ್ಲಿ ಬಲಿ ಎಂದಾಗ ತನ್ನ ತಲೆ ಮೇಲೆ ಇಡುವಂತೆ ಬಲಿ ಚಕ್ರವರ್ತಿ ಹೇಳ್ತಾನಂತೆ. ಹಾಗೆ ವಿಷ್ಣು ತನ್ನ 3ನೇ ಹೆಜ್ಜೆಯನ್ನ ಬಲಿ ಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಪಾತಾಳ ಲೋಕಕ್ಕೆ ಕಳಿಸ್ತಾನೆ. ಅವಾಗ ಅವನು ವರ ಕೊಡ್ತಾನೆ. ವರ್ಷಕ್ಕೊಂದ್ಸಲ ಬಂದು ನೀನು ನಿನ್ನ ಜನರನ್ನು ಭೇಟಿಯಾಗುವಂತಾಗಲಿ ಅಂತ ವಿಷ್ಣು ವರ ಕೊಡ್ತಾನಂತೆ. ಆ ದಿನವನ್ನೇ ತುಳುನಾಡಿನ ಜನರು ಬಲಿ ಚಕ್ರವರ್ತಿ ಬರುವ ದಿನ ಅಂತ ನಂಬ್ತಾರೆ. ಸೊ ನಾವವತ್ತು ಮರ ಹಾಕ್ತೇವೆ. ಬೇಸಿಕಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಹಾಳೆ ಮರ ಅನ್ನೋದು ಏನಿದೆ ಅದನ್ನ ಹಿಂದಿನ ದಿವಸ ಅಂದರೆ ಅಮಾವಾಸ್ಯದವತ್ತು ನಾವು ಹಾಕ್ತೇವೆ. ಹಾಗೆ ಬಲಿಪಾಡ್ಯಮಿ ಅವತ್ತು ಮರವನ್ನು ಶೃಂಗಾರ ಮಾಡಿ ಭೂಮಿ, ಪ್ರಕೃತಿ ಮತ್ತು ಬಲಿಚಕ್ರವರ್ತಿಗೆ ಧನ್ಯವಾದವನ್ನು ಹೇಳುವಂಥ ಒಂದು ಕ್ರಮವೇ ಇದು ಮರ ಆಡುವುದು. ಅವತ್ತು ಸಖತ್ ಮಳೆ ಬಂದಿತ್ತು, ಹಾಗಾಗಿ ಕೊಡೆ ಇಟ್ಕೊಂಡೇ ಮರ ಆಡಿದ್ದು. ಮತ್ತೆ ಪಟಾಕಿ ಕೂಡ ಅಷ್ಟೊಂದು ಹೊತ್ತಿಸ್ಲಿಕ್ಕೆ ಆಗ್ಲಿಲ್ಲ ಅವತ್ತು. ಇನ್ನು ತಂಬಿಲದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ವರ್ಷಕ್ಕೆ 2 ಸಲ ತಂಬಿಲ ಮಾಡ್ತೇವೆ. ಒಂದು ಪತ್ತನಾಜಿ ಅವತ್ತು, ಇನ್ನೊಂದು ದೀಪಾವಳಿ ಅವತ್ತು. ಸೊ ಇದು ಪ್ರತಿ ವರ್ಷ ಇದ್ದೇ ಇರ್ತದೆ. ಕಂಟೆಂಟ್ ಕೊರ್ಲ కోడెదరన్ను అంతనా అవేవన్నా మన్పొడిస్తున్నాం దేన్నో. ಇವಾಗ ನಾನು ಬಂದಿರೋದು ಕಲ್ಲೇರಿ ತಾಯ ಮಾಡಕ್ಕೆ. ಇದು ಒನ್ ಆಫ್ ಮೈ ಫೇವರೇಟ್ ಪ್ಲೇಸ್ ಊರಿಗೆ ಬಂದಾಗ. ಯಾಕೆ ಅಂತ ಹೇಳಿದ್ರೆ, ಒಂದು ಆಬ್ವಿಯಸ್ಲಿ ವ್ಯೂ ತುಂಬಾ ಚೆನ್ನಾಗಿದೆ, ಇಲ್ಲಿ ಬಂದ್ರೆ ಕೆಳಗಿರೋದೆಲ್ಲ ಕಾಣ್ತದೆ. ಇನ್ನೊಂದು ನೆಟ್ವರ್ಕ್ ಫುಲ್ 5G ಸ್ಪೀಡಲ್ಲಿ ಸಿಗ್ತದೆ. ಅದಕ್ಕೆ ಅಂತ ಹೇಳಿಯೇ ನಾವು ತುಂಬಾ ಸಲ ಇಲ್ಲಿಗೆ ಬರೋದು ಜಾಸ್ತಿ. ಇದು ನಮ್ಮಣ್ಣ ಐತ್ಯಾ